ಮುಂದೆ ಕರ್ಕ ರಾಶಿ ಚೈತನ್ಯದಾಯಕವಾಗಿರ್ತಕ್ಕಂಥ ತಿಂಗಳು, ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಅಷ್ಟಮದಲ್ಲಿರ್ತಕ್ಕಂಥ ರಾಹುವಿನ ಒಂದು ದೋಷ ಬಿಟ್ಟರೆ ಅಂಥ ಹೇಳುವಂಥ ಸಮಸ್ಯೆಗಳು ಏನು ಬರುವುದಿಲ್ಲ. ಉದ್ಯೋಗ ವ್ಯವಹಾರದವು ಸ್ವಲ್ಪ ಉತ್ತಮಗೊಳ್ತದೆ. ನಾಗದೇವರ ಒಂದು ಆರಾಧನೆಯನ್ನು, ಕ್ಷೇತ್ರಗಳಿಗೆ ಹೋಗಿ ದರ್ಶನ ನಮಸ್ಕಾರಾದಿ ಸೇವೆಗಳನ್ನು ಮಾಡೋದರಿಂದ ರಾಹು ದೋಷ ಅಥವಾ ಕೇತು ದೋಷವು ಪರಿಹಾರ ಆಗ್ತದೆ. ದ್ವಿತೀಯದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು ಇದ್ದೇ ಇದ್ದಾರೆ, ಇನ್ನೂ 1.5 ವರ್ಷ ಇರ್ತದೆ. ಹಾಗಾಗಿ ದೇವಿ ಅಮ್ಮನವರ ಪೂಜೆಯನ್ನು ಅಥವಾ ಅಮ್ಮನವರ ಸೇವೆಯನ್ನು ಮತ್ತು ನಾಗಕ್ಷೇತ್ರಗಳು ಇದಕ್ಕೆ ಯಥಾಶಕ್ತಿ ನಮಸ್ಕಾರಾದಿ ಸೇವೆಗಳನ್ನು, ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ಹೋದರೆ ನಾನಾ ಬಗೆಯ ಕಷ್ಟಗಳು ಅಥವಾ ಬರಬಹುದಾಗಿರ್ತಕ್ಕಂತಹ ದುರಿತಗಳು ಪರಿಹಾರ ಆಗ್ತದೆ ಕರ್ಕ ರಾಶಿಯವರಿಗೆ.